ಇವತ್ತು ನೋಡ್ರಿ, ಗಡಿ ಒಳಗ ನಿಂತ ಸೈನಿಕರು ಇವತ್ತು ಗಟ್ಟಿಯಾಗಿ ಎದೆಯನ್ನ ಉಬ್ಬಿಸಿಕೊಂಡು ಇವತ್ತು ಗನ್ ಹಿಡ್ಕೊಂಡು ನಿಂತಾರಂತ ನಾವ್ ಇವತ್ತು ಆರಾಮ್ ಕುಂತೀವಿ ಇಲ್ಲಿ ಒಳಗ. ನಾನು ಇಲ್ಲೇ ಒಂದು ಘಟನೆಯನ್ನು ಕೇಳಿದಾಗ ಬಹಳ ಕಣ್ಣೀರು ಬರ್ತದೆ. ಏನ್ ಕಣ್ಣೀರು ಅಂದ್ರ, ಎಂತಿಂತವ್ರು ನಮ್ಮ ಭಾರತ ದೇಶದೊಳಗ ಅದಾರಲ್ಲ ಅನ್ನುವಂತ ಒಂದು ಖುಷಿ ನನಗ. ಏನಂದ್ರ, ಇವತ್ತು ಯಾವ ರಾಜಕಾರಣಿ ಮಗನೂ ಕೂಡ ಒಬ್ಬ ಗಡಿ ಕಾಯೋದಕ್ಕೆ ಕಳಿಸೋದಿಲ್ಲ ಅವರು. ಯಾವ ಶ್ರೀಮಂತ ವ್ಯಕ್ತಿನೂ ಕೂಡ ಗಡಿ ಕಾಯೋದಕ್ಕೆ ಕಳಿಸೋದಿಲ್ಲ. ಯಾಕಂದ್ರೆ ಅಲ್ಲೇನಾದ್ರು ಒಂದು ವೇಳೆ ಮಡದ ಅಂದ್ರೆ ನಮ್ಮ ಮನೆ ನಡೆಸೋರು ಯಾರು ಅಂತಾರವ್ರು. ಒಂದ್ ವೇಳೆ ಅಲ್ಲಿ ಸತ್ತು ಹೋದ ಅಂದ್ರೆ ನಮ್ಮ ಮನೆ ನಡೆಸೋರು ಯಾರು? ಇವತ್ತು ನಿಜವಾಗ್ಲೂ ಕೂಡ ಗಡಿ ಕಾಯೋರು ಯಾರು ಅಂದ್ರೆ ನಮ್ಮ ಬಡ ಮಕ್ಕಳ. ನೋಡ್ರಿ, ಅವ್ರ ದೇಶವನ್ನ ಕಾಯಕತ್ತಾರ. ಇಲ್ಲೇ ಬಾಗಲಕೋಟೆ ಇಲ್ಲೇ ಸಮೀಪದೊಳಗ ಒಂದು ಹಳ್ಳಿ ಒಳಗ 3 ಜನ ಮಕ್ಕಳಂತವ್ರು. 3 ಜನ ಗಂಡು ಮಕ್ಕಳ, ಹೆಣ್ಣು ಮಕ್ಕಳು ಬಟ್ಟೆ ಇಲ್ಲ ಆ ಮನೆ ಒಳಗ. ಆ ಅಪ್ಪನ ಬಗ್ಗೆ ಎಷ್ಟು ಮೆಚ್ಚುಗೆ ಮಾತುಗಳನ್ನ ನಾವು ಆಡ್ಬೇಕು ಅಂದ್ರ, ಒಂದನೇ ಮಗನನ್ನ ಗಡಿ ಒಳಗ ದೇಶವನ್ನ ಕಾಯುವ ಸಲುವಾಗಿ ಒಯ್ದು ಬಿಡ್ತಾನಂತ. ಗಡಿಯನ್ನ ಕಾಯುವಂತ ಸಂದರ್ಭದೊಳಗ ಆ ಮೊದಲನೇ ಮಗ ಯಾವುದೋ ಒಂದು ಯುದ್ಧದೊಳಗ ಮಡದು ಹೋಗಿಬಿಟ್ಟ. ಯಾವಾಗ ತೀರಿಕೊಂಡ, ಅಪ್ಪ ವಿಚಾರ ಮಾಡಿದ. ನೀವು ವಿಚಾರ ಮಾಡಿದ್ವಿ ಅಂದ್ರ ಬಂದು ಜೋರಾಗಿ ಅಳತಿದ್ವಿ ಅಲ್ರಿ. ಮಗನನ್ನ ಕಳ್ಕೊಂಡಿದ್ದ ದುಃಖ ಯಾರ ಕಡೆ ಇರಂಗಿಲ್ರಿ ಅಪ್ಪವ್ರ. ಎಲ್ಲರೂ ಕೂಡ ಅಳಬೇಕು. ಆದ್ರೂ ಕೂಡ ಆ ತಂದೆ ಹೆಂಗಿದ್ದ ನೋಡ್ರಿ, ಯಾವಾಗ ಮಗನನ್ನ ಕಳ್ಕೋತಾನ ನೇರವಾಗಿ ಮನೆಗೆ ಬಂದವನ ನಗಾಕತ್ನಂತ. ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ಯಾಕೆ ನಗಾಕತ್ತಾನ್ರಿ ಅಂತ. ಅವಾಗ ಒಂದು ಮಾತು ಬಹಳ ಚಲೋ ಮುತ್ತಿನಂತ ಮಾತು ಹೇಳಿದಂತ. ನಾನು ಯಾಕೆ ನಗಾಕತ್ತೀನಿ ಅಂದ್ರ, ನನ್ನ ಮಗ ಒಬ್ಬ ಮಗ ಭಾರತ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಾನ ಅಂತ ನನಗೆ ಹೆಮ್ಮೆ ಐತೆ, ಅದಕ್ಕೆ ನಗಾಕತ್ತೀನಿ. ಇನ್ನೊಂದು ಮಾತು ಹೇಳಿದ ಮುಂದುವರೆದು, ನಾನು ಯಾಕೆ ನಗಾಕತ್ತೀನಿ ಅಂದ್ರ, ಒಬ್ಬ ಮಗ ದೇಶಕ್ಕಾಗಿ ಮಾಡಿದ್ರೆ ಏನಾಯ್ತ, ನನ್ನ ಇನ್ನೊಬ್ಬ ಮಗ ಅದಾನಲ್ಲ ಅಂತ ಖುಷಿಯಿಂದ ನಗಾಕತ್ತೀನಿ ಅನ್ನುವಂತ ಮಾತುಗಳನ್ನ ಆ ತಂದೆ ಹೇಳಿದ. ಮತ್ತ ಮೊದಲನೇ ಮಗ ಮಡದ ಮ್ಯಾಲ 2ನೇ ಮಗನನ್ನು ಮತ್ತ ಸೈನಿಕನನ್ನಾಗಿ ಮಾಡ್ತಾನಂತ. ಹೋದ ನೋಡ್ರಿ, ದೇಶವನ್ನ ಕಾಯುವ ಸಲುವಾಗಿ ಹೋದ. ದೇವರ ಲೀಲೆ. ಒಂದೊಂದು ಕ್ಷಣ ದೇವರ ಪವಾಡಗಳು ಯಾರು ಕೂಡ ನಾವು ಅಲ್ಲಗಳೆಯುವುದಕ್ಕೆ ಬರೋದಿಲ್ಲ. ದೇವರ ನಮಗ್ ಕಷ್ಟ ಕೊಟ್ರು ತಗೋಬೇಕು, ನೋವು ಕೊಟ್ರು ತಗೋಬೇಕು, ಆತ ಸುಖ ಕೊಟ್ರು ತಗೋಬೇಕು. ದೇವರ ಹಣೆ ಬರ ಹೆಂಗ ಬರ್ದಿದ್ದ ಅಂದ್ರ, ಆ ಮನೆತನಕ್ಕ 2ನೇ ಮಗನೂ ಕೂಡ ಆ ಗಡಿ ಒಳಗ ಮಡದ ಬಿಡ್ತಾನ. ಯಾವಾಗ ಮಡದ ಹೋದ, ತೀರಿಕೊಂಡ, ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟ, ಆ ಮಗನನ್ನ ಮಣ್ಣು ಮಾಡಿ ಮನೆಗೆ ಬಂದ ತಂದೆ ಮತ್ತ ನಗಾಕತ್ನಂತ. ನಕ್ಕೋಂತ ಒಳಗೆ ಎಷ್ಟು ದುಃಖಿತ್ತ ಆ ತಂದೆಗೆ ಹೇಳಿಕೊಳ್ಳೋದಕ್ಕಾಗೋದಿಲ್ಲ. ನಕ್ಕೋಂತ ಮತ್ತೊಂದು ಮಾತು ಹೇಳಿದಂತ ಮೀಡಿಯಾದವ್ರಿಗೆ, ಪತ್ರಕರ್ತರಿಗೆ, ನಾನ್ಯಾಕ ನಗಾಕತೀನಿ ಅಂದ್ರ, ನನ್ನ ಮಗ ದೇಶ ದ್ರೋಹಿ ಆಗಿ ಸತ್ತಿದ್ರೆ ಇವತ್ತು ನಾನು ಇಂಥ ಮಗನಿಗೆ ಜನ್ಮ ಕೊಟ್ನಲ್ಲ ಅಂತ ಅಳತಿದ್ದೆ. ಆದ್ರ ನನ್ನ ಮಗ ದೇಶಕ್ಕಾಗಿ ಪ್ರಾಣ ಕೊಟ್ಟಾನಲ್ಲ ಅನ್ನುವಂತ ಹೆಮ್ಮೆಯಿಂದ ನಾನು ನಗಾಕತೀನಿ. ಯಾಕೆ ನಗಾಕತೀನಿ ಅಂದ್ರ, 2 ಮಗ ಹೋದ್ರೆ ಏನಾಯ್ತು, ಪ್ರಾಣವನ್ನ ಬಿಟ್ರೆ ಏನಾಯ್ತ, ನನ್ನ 3ನೇ ಮಗ ಅದನ್ನಲ್ಲ ದೇಶವನ್ನ ಕಾಯುವ ಸಲುವಾಗಿ ಆ ಮಗನನ್ನು ಬಿಡ್ತೀನಿ ಅಂದವ ತಂದೆ. ನೋಡ್ರಿ, 2 ಮಕ್ಕಳು ಹೋಗ್ಯಾರ, ಕೊನೆಯದಾಗಿ ಒಬ್ಬನ ಮಗ ಅದನ್ನ. ನಾವೇನು ವಿಚಾರ ಮಾಡ್ತಿದ್ವಿ ಅಂದ್ರ, ಒಬ್ಬ ಮಗ ಆದ್ರೂ ನಮ್ಮ ಮನೆ ನಡೆಸೋದಕ್ಕಿರ್ಲಿಲ್ಲ. 2 ಮಕ್ಕಳು ಹೋದ ಮ್ಯಾಲ ಒಬ್ಬ ಮಗಾರ ಮನೆ ನಡೆಸೋದಕ್ಕಿರ್ಲಿ. ಒಂದ್ ವೇಳೆ ಅವನು ಕೂಡ ಹೋದ ಅಂದ್ರ ಯಾರು ನಮ್ಮನ್ನು ನೋಡಿಕೊಳ್ಳೋರು ಅಂತ ನಾವ್ ವಿಚಾರ ಮಾಡ್ತೀವಿ. ಆದ್ರೆ ಆ ತಂದೆ ಹಂಗ ವಿಚಾರ ಮಾಡ್ಲಿಲ್ಲ. 2 ಮಕ್ಕಳು ಹೋದ್ರೆ ಏನಾಯ್ತ, ನನ್ನ 3ನೇ ಮಗ ಅದನ್ನಲ್ಲ ಅವನನ್ನು ಒಯ್ದು ಬಿಡ್ತೀನಿ ಅಂತ ಒಯ್ದು ಬಿಟ್ಟ. ಆಗಲೇ ಹೇಳಿದ್ನಲ್ಲಿ, ದೇವರ ಲೀಲೆ ಯಾರು ಬಲ್ಲವರು, ಆತನು ಕೂಡ ಮಡದ ಪ್ರಾಣವನ್ನು ಬಿಟ್ಟು ಬಿಟ್ಟ. 3 ಮಕ್ಕಳು ತೀರಿಕೊಂಡಾಗ, 1ನೇ ಮಗ ತೀರಿಕೊಂಡಾಗ ಅಳ್ಳಿಲ್ಲ, ನಗಾಕತ್ತಿದ್ದ. 2ನೇ ಮಗ ತೀರಿಕೊಂಡಾಗೂ ಕೂಡ ಅಳ್ಳಿಲ್ಲ, ನಗಾಕತ್ತಿದ್ದ. 3ನೇ ಮಗ ತೀರಿಕೊಂಡಾಗ ಅಳ್ಕೋಂತ ಬಂದ ತಂದೆ. ಅವಾಗ ಪತ್ರಕರ್ತರು ಕೇಳಿದ್ರಂತ, 1ನೇ ಮಗ ತೀರಿಕೊಂಡಾಗ ನಕ್ರಿ, 2ನೇ ಮಗ ತೀರಿಕೊಂಡಾಗ ನಕ್ರಿ, 3ನೇ ಮಗ ತೀರಿಕೊಂಡಾಗ ಅಳ್ಕೊಂತ ಬರಾಕತ್ತಿರಲ್ಲ ಯಾಕ ಅಂತ ಕೇಳಿದವ. ಮತ್ತ ಆ 2 ಮಕ್ಕಳು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಾರ, ಈ ಮಗನು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಾನ, ಮತ್ತ ನಗಬೇಕಿಲ್ಲ ಅಂತ ಕೇಳಿದಾಗ ಆ ತಂದೆ ಬಹಳ ಅದ್ಭುತವಾಗಿರುವಂತ ಒಂದು ಮಾತು ಹೇಳಿದಂತ. ನೋಡು, 1ನೇ ಮಗ ತೀರಿಕೊಂಡಾಗ ದೇಶಕ್ಕಾಗಿ ಪ್ರಾಣ ಕೊಟ್ಟಾನಂತ ನಕ್ಕೆ. ಎದಕ್ಕೆ ನಕ್ಕೆ ಅಂದ್ರ, ಇನ್ನೊಬ್ಬ ಮಗ ಅದಾನ ಅಂತ ನಕ್ಕೆ. ದೇಶವನ್ನ ಕಾಯುವ ಸಲುವಾಗಿ ಇನ್ನೊಬ್ಬ ಮಗ ಅದಾನಲ್ಲ ಅಂತ ನಕ್ಕೆ. 2ನೇ ಮಗ ತೀರಿಕೊಂಡಾಗ ಇನ್ನೊಬ್ಬ ಮಗ ಅದಾನ ಅಂತ ನಕ್ಕೆ. ಆದ್ರೆ 3ನೇ ಮಗ ತೀರಿಕೊಂಡಾಗ
ದೇಶವನ್ನ ಕಾಯುವ ಸಲುವಾಗಿ ಯಾರೂ ನನ್ನ ಮಕ್ಕಳು ಇಲ್ಲ ಅಂತ ನನ್ನ ಕಣ್ಣಿನೊಳಗೆ ನೀರು ಬರಾಕತ್ತವ ಅನ್ನುವಂತ ಮಾತುಗಳನ್ನ ಆ ತಂದೆ ಹೇಳಿದ್ನಂತ. ನೋಡ್ರಿ, ಇವತ್ತ ಇಂಥ ತ್ಯಾಗವನ್ನ ಮಾಡುವಂತ, ದೇಶಕ್ಕಾಗಿ ತ್ಯಾಗವನ್ನ ಮಾಡುವಂತ ಮಕ್ಕಳು ಬೇಕಾಗಿದಾವ್.